ಕೃಷಿಯನ್ನು ನಂಬಿದವರ್ಯಾರೂ ಮೋಸ ಹೋಗಿಲ್ಲ. ಕೃಷಿಯೇ ಈ ಮಹಿಳೆಯ ಕುಟುಂಬಕ್ಕೆ ಬಂಡವಾಳ. ಇಲ್ಲೊಬ್ಬರು ಮಹಿಳೆ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಯಶಸ್ಸನ್ನ ಕಂಡಿದ್ದಾರೆ. ಆ ರೈತ ಮಹಿಳೆಯ ಸಾಧನೆ ಇಡೀ ಕೃಷಿ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ. ಇಲ್ಲಿ ಕಾಣ್ತಿದ್ದಾರಲ್ಲ, ಇವರೇ ಗೌರಮ್ಮ. ಸುಮಾರು 50 ವರ್ಷ ವಯಸ್ಸಿನ ಇವರು ಇವತ್ತಿಗೂ ತನ್ನ ಪತಿ ಹಾಗೂ 2 ಹೆಣ್ಣು ಮಕ್ಕಳ ಸಹಾಯದೊಂದಿಗೆ ಸುಮಾರು 1.25 ಎಕರೆ ಜಮೀನಿನಲ್ಲಿ ಕೃಷಿಯಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಎಂಬ ಮಾತಿದೆ. ಈ ಮಾತು ಗೌರಮ್ಮ ಬಾಳಲ್ಲಿ ಅಕ್ಷರಶಃ ನಿಜವಾಗಿದೆ. ರೈತಾಪಿ ಕುಟುಂಬವೆಂದರೆ ಸದಾ ಸಂಕಷ್ಟ, ಸಾಲದ ಸುಳಿ, ಸರ್ಕಾರದಿಂದ ಸಿಗುವ ಪರಿಹಾರಗಳು ಮರೀಚಿಕೆ, ಹೀಗೆ ನಾನಾ ಅಪವಾದಗಳನ್ನ ಸುಳ್ಳು ಮಾಡಿದ ಮಹಾನ್ ಸಾಧಕಿ ಇವರು. ಮಣ್ಣೆ ಜೀವ, ಮಣ್ಣೆ ದೈವ. ಅನ್ನದಾತರಿಗೆ ಸರ್ಕಾರದಿಂದ ಕೊಡುವ ಎಲ್ಲಾ ಪರಿಹಾರಗಳನ್ನ ಯಶಸ್ವಿಯಾಗಿ ಪಡೆದುಕೊಂಡು ಜೊತೆಯಲ್ಲಿ ತಮ್ಮ ಕೃಷಿ ಅನುಭವಗಳನ್ನು ಸೇರಿಸಿಕೊಂಡು ತಮ್ಮ ಜಮೀನಿನಲ್ಲಿ ಉತ್ತಮ ಇಳುವರಿ ಪಡೆಯುವ ಮೂಲಕ ಸಾಧನೆ ಮಾಡುವ ಛಲವಿದ್ದರೆ ಕೃಷಿ ಭೂಮಿಯು ಚಿನ್ನದ ಭೂಮಿಯಾಗಿ ಬದಲಾಗುತ್ತೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊತ್ತನೂರು ಗ್ರಾಮದವರಾದ ಗೌರಮ್ಮ ಕಾಲೇಜು ಮೆಟ್ಟಿಲು ಹತ್ತಿದವರಲ್ಲ. ಆದರೆ ಕೃಷಿಯ ವಿಚಾರದಲ್ಲಿ ಇವರಿಗಿರುವ ಜ್ಞಾನ ಯಾವುದೇ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಿಂತಲೂ ಕಡಿಮೆ ಇಲ್ಲ. ಪತಿ ನಂಜುಂಡಪ್ಪ ಹಾಗೂ ಕುಟುಂಬಸ್ಥರ ಜೊತೆಗೂಡಿ ಗೌರಮ್ಮ ಕೃಷಿ ಭೂಮಿಗೆ ಇಳಿದರೆ ಬಿಸಿಲು, ಮಳೆ, ಗಾಳಿಗೆ ಜಗ್ಗುವ ಮಾತೇ ಇಲ್ಲ. ಸಾವಯವ ಕೃಷಿ ಮೂಲಕವೇ ವಾರ್ಷಿಕ 6 ಲಕ್ಷ ರೂಪಾಯಿ ಆದಾಯ. ಹೌದು, ಕೃಷಿ ಎಂದರೆ ಸಾಲ ತೀರಿಸಲಾಗದೆ ಆತ್ಮಹತ್ಯೆ, ಹೀಗೆ ಯೋಚಿಸುವವರ ಬಾಯಿ ಮುಚ್ಚಿಸುವ ಕೆಲಸವನ್ನ ರೈತ ಮಹಿಳೆ ಗೌರಮ್ಮ ಮಾಡಿ ತೋರಿಸಿದ್ದಾರೆ. ಜಮೀನು ಕೆಲಸ ಎಂದಿಗೂ ಲಾಭ ಕೊಡೋದಿಲ್ಲ ಅಂತ ಸಿಟಿ ಕಡೆಗೆ ಮುಖ ಮಾಡುವವರಿಗೆ ಮಾದರಿ ಮಹಿಳೆಯಾಗಿ ಇವರು ನಿಂತಿದ್ದಾರೆ. ಎಲ್ಲ ಆರ್ಗ್ಯಾನಿಕ್ ಇದು ಅಂದ್ರೆ ನಾವು ನಮ್ದೇ ಔಷಧಿ ನಾನೇ ತಯಾರು ಮಾಡ್ಕೊಬೇಕು. ಮತ್ತೆ ಗೊಬ್ಬರಗಳು, ಎರೆಹುಳು ಗೊಬ್ಬರ, ಎಲ್ಲದು ಗೋಕುಪಾಮೃತ ಎಲ್ಲ ಇದರಿಂದಾನೇ ನಾನೇ ನಮ್ಮಲ್ಲಿ ಬಿಡಂತ ಸಸ್ಯ ಹಾಗೂ ನಮ್ಮ ಹಸುಗಳಿಂದ ಬರೋ ಸಗಣಿ ಗಂಧಲದಿಂದ ತಯಾರು ಮಾಡ್ಕೊಂಡಿರೋದೇ ಇದೆಲ್ಲನು. ಸಾವಯವ ಕೃಷಿಯನ್ನೇ ನಂಬಿಕೊಂಡಿರುವ ಗೌರಮ್ಮ ತಮ್ಮ ಜಮೀನಿನಲ್ಲಿ ಬಗೆ ಬಗೆಯ ತರಕಾರಿಗಳನ್ನ ಬೆಳೆಯುತ್ತಾರೆ. ವರ್ಷ ಪೂರ್ತಿ ತರಹೇವಾರಿ ತರಕಾರಿಗಳ ಇಳುವರಿ ಪಡೆಯುವ ಈ ಕುಟುಂಬ ವಾರ್ಷಿಕವಾಗಿ ಏನಿಲ್ಲವೆಂದರೂ 6 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದೆ. ಸ್ವತಃ ಮಿನಿ ಟಿಲ್ಲರ್ ಹಾಗೂ ಸ್ಪ್ರೇಯರ್ಗಳನ್ನು ಹೊಂದಿರುವ ಗೌರಮ್ಮ ಕುಟುಂಬ ಸರ್ಕಾರದಿಂದ ಬಿತ್ತನೆ ಬೀಜಗಳನ್ನು, ಸರ್ಕಾರ ನೀಡುವ ರಸಗೊಬ್ಬರಗಳ ಸೌಕರ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡಿದೆ. ಇದರ ಜೊತೆಯಲ್ಲಿ ತಮ್ಮ ಜಮೀನಿಗೆ ನೈಸರ್ಗಿಕವಾಗಿ ಕೆಲ ಔಷಧಿಗಳನ್ನು ಸಿಂಪಡಿಸುವ ಮೂಲಕ ಹೆಚ್ಚಿನ ಇಳುವರಿ ಪಡೆದಿದ್ದಾರೆ. ಒಂದು 15 ದಿವಸ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ಆ ಫರ್ಮೆಂಟೇಷನ್ ಆದ್ಮೇಲೆ ರೈಸೋವೇಸ್ ಎಲ್ಲ ಬಂದಿರುತ್ತೆ, ಅದು ಫರ್ಟಿಲೈಸರ್ ಆಗಿ ಯೂಸ್ ಮಾಡಬಹುದು ಕ್ರಾಪ್ಸ್ಗೆ. ಹಾಗಾದ್ರೆ ಗೌರಮ್ಮ ತಮ್ಮ ತೋಟಕ್ಕೆ ಬಳಸಿದ ಆ ವಿಶೇಷ ಔಷಧಿಗಳು ಯಾವುದು ಎಂಬುದನ್ನ ತಿಳಿದುಕೊಳ್ಳೋಣ. ಜಮೀನಿನಲ್ಲಿ ಬೆಳೆಯಲಾದ ತರಕಾರಿ ಗಿಡಗಳಿಗೆ ದಶಪರ್ಣಿ ಕಷಾಯ, ಜೀವಾಮೃತ ಕಷಾಯ, ಕುಡುಕು ಜಲ, ಮೀನಿನ ಜಲ, ಅಗ್ನಿಹಸ್ರ, ನೀಮಾಸುರ, ಸೀಗೆ ಕಷಾಯ ಸೇರಿದಂತೆ ಸ್ವತಃ ತಯಾರಿಸಿದ ಎರೆಹುಳು ಗೊಬ್ಬರವನ್ನು ಬಳಕೆ ಮಾಡುವ ಮೂಲಕ ತರಕಾರಿಯು ಯಾವುದೇ ರೀತಿಯ ಕಾಯಿಲೆಗಳಿಗೆ ತುತ್ತಾಗದಂತೆ ಪೋಷಕಾಂಶಗಳಿಂದ ಸಮೃದ್ಧವಾಗಿ ಬೆಳೆಯುವಂತೆ ಮಾಡುವ ಮೂಲಕ ಇಳುವರಿಯ ಗುಣಮಟ್ಟವನ್ನ ಕಾಯ್ದುಕೊಂಡಿದ್ದಾರೆ ಸಾಧಕಿ ಗೌರಮ್ಮ. ಯಾವುದೇ ವೇಸ್ಟ್ ಇದ್ರೂ ಕೂಡ ನಾವು ಎತ್ತಿ ಆಸೆಗೆ ಹೆಚ್ಚಲ್ಲ, ಇದರೊಳಗೆ ತಂದು ಹಾಕ್ತೀವಿ. ಇದು ಆ ಹುಳುಗಳು ಏನು ಮಾಡ್ತವೆ, ಎಲ್ಲ ತಿಂದು ಸಂಸ್ಕರಣ ಮಾಡಿ ಗೊಬ್ಬರ, ಒಳ್ಳೆ ಉತ್ತಮವಾದ ಗೊಬ್ಬರ ನಿರ್ಮಾಣ ಮಾಡ್ಕೊಳ್ತವೆ. ಇನ್ನು ಈ ಗೌರಮ್ಮ 2024-25ನೇ ಸಾಲಿನಲ್ಲಿ ತಮ್ಮ ಭೂಮಿಯಲ್ಲಿ ಯಾವೆಲ್ಲ ಬೆಳೆಯನ್ನ ಬೆಳೆದಿದ್ದಾರೆ ಎಂಬುದರ ಬಗ್ಗೆಯೂ ತಿಳಿದುಕೊಳ್ಳೋಣ. ತೊಂಡೆಕಾಯಿ 3 ಗುಂಟೆ, ಡಬಲ್ ಬೀನ್ಸ್ 2 ಗುಂಟೆ, ಅವರೆ 5 ಗುಂಟೆ, ಟೊಮ್ಯಾಟೊ 10 ಗುಂಟೆ, ತುಪ್ಪದ ಅವರೆಕಾಯಿ 5 ಗುಂಟೆ, ಸೌತೆಕಾಯಿ 5 ಗುಂಟೆ, ಮೆಕ್ಕೆಜೋಳ 5 ಗುಂಟೆ, ಚಿಕ್ಕಡಿಕಾಯಿ 2 ಗುಂಟೆ, ಕಾರಾಮಣಿ ತರಕಾರಿ 2 ಗುಂಟೆ, ಬದನೆಕಾಯಿ 2 ಗುಂಟೆ, ಬೀನ್ಸ್ 3 ಗುಂಟೆ, ಸೋರೆಕಾಯಿ 2 ಗುಂಟೆ, ಸ್ಟಾರ್ ಫ್ರೂಟ್, ಫ್ಯಾಷನ್ ಫ್ರೂಟ್ ಹಾಗೂ ನೇರಳೆ ಮರ 4. ಇದರ ಜೊತೆಯಲ್ಲಿ ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ದಂಟು ಸೊಪ್ಪು, ಸಬ್ಬಕ್ಕಿ ಸೊಪ್ಪನ್ನ ತಮ್ಮ 10 ಗುಂಟೆ ಜಾಗದಲ್ಲಿ ಬೆಳೆದಿದ್ದಾರೆ. ಹೈನುಗಾರಿಕೆಯಲ್ಲಿಯೂ ಹಿಂದೆ ಉಳಿಯದ ಗೌರಮ್ಮ 2 ಹಸುಗಳು, 4 ನಾಟಿ ಹಸುಗಳು, 2 ಕುರಿ, 2 ಕೋಳಿಯನ್ನು ಸಾಕಿಕೊಂಡು ಇದರಿಂದಲೂ ಲಾಭ ಗಳಿಸುತ್ತಿದ್ದಾರೆ.
ಕೃಷಿ ಕ್ಷೇತ್ರ ಅವನತಿಯ ದಿಕ್ಕಿನಲ್ಲಿದೆ. ರೈತ ದೇಶದ ಬೆನ್ನೆಲುಬು ಎನ್ನುವುದು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಸೀಮಿತವಾಗಿದೆ ಎಂದು ಹೇಳುವವರ ನಡುವೆ ಗೌರಮ್ಮನಂತಹ ಸ್ವಾಭಿಮಾನಿ ಮಹಿಳೆಯ ಕುಟುಂಬವು ನಿಜಕ್ಕೂ ಮಾದರಿ ಎನಿಸುತ್ತೆ. ಮುಂದೆ ಪೀಳಿಗೆ ಬರೋದಕ್ಕೆ ನಾವ್ ಏನ್ ಸಮಾಜಕ್ಕೆ ಕೊಡ್ತೀವಿ ಅದು ಮುಖ್ಯ ಆಗ್ಬೇಕಾಗಿರೋದು. ತಿನ್ನ ಆಹಾರ, ಒಳ್ಳೆ ಆಹಾರ ಬೇಕು ನಮ್ಗೆ. ಒಳ್ಳೆ ಆಹಾರ ಸಿಗ್ತಿಲ್ಲ, ಅದನ್ನ ನಾವು ಜನಗಳು ಕಾಪಾಡ್ಕೊಬೇಕು. ಯಶಸ್ಸು ಎಂದಿಗೂ ಸುಲಭದಲ್ಲಿ ದೊರಕುವುದಿಲ್ಲ. ಸರ್ಕಾರಗಳನ್ನ ದೂಷಿಸುವ ಬದಲು ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆದು ಗೌರಮ್ಮನಂತಹ ಸಾಧಕ ರೈತ ಮಹಿಳೆ ಎನಿಸುವುದರಲ್ಲಿ ನಿಜಕ್ಕೂ ಅರ್ಥವಿದೆ. ಒಬ್ಬ ಮಹಿಳೆ ಕೃಷಿ ಕ್ಷೇತ್ರದ ಮೂಲಕ ಇಡೀ ಕುಟುಂಬಕ್ಕೆ ಆಧಾರವಾಗಿ ನಿಂತಿದ್ದಾಳೆ ಎಂದ ಮೇಲೆ ಮನಸ್ಸು ಮಾಡಿದರೆ ನಮ್ಮ ಮನೆಯ ಜಮೀನಿನಿಂದಲೂ ನಾವು ನೀವೆಲ್ಲ ಕೂಡ ಉತ್ತಮ ಇಳುವರಿ ಪಡೆಯುವ ಸಾಧ್ಯತೆ ಖಂಡಿತ ಇದೆ. ಆದರೆ ಅಂಥ ಸಾಧನೆ ಮಾಡುವ ಹಠ, ಸಮರ್ಪಣಾ ಭಾವ ನಮ್ಮಲ್ಲಿ ಇರಬೇಕಷ್ಟೇ. ನಮಸ್ಕಾರ. ನಾನು ಈ ಕಾರ್ಯಕ್ರಮ ವಿಶೇಷವಾಗಿ ಹಮ್ಮಿಕೊಳ್ಳಲಿಕ್ಕೆ, ರಾಜ್ಯದಲ್ಲಿ ಅನೇಕ ಪ್ರಗತಿಪರ ರೈತರಿದ್ದಾರೆ, ಆದರೆ ಅವ್ರು ಯಾರೂ ಸಹ ಎಲ್ರಿಗೂ ರೀಚ್ ಆಗ್ತಾ ಇಲ್ಲ. ಬಟ್ ಈ ರೀತಿ ನಾವು ಮಾಡ್ಬೋದು ಅನ್ನೋದು ಸಾಕಷ್ಟು ಜನಕ್ಕೆ ಅನುಭವ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಇಡೀ ಜಿಲ್ಲೆನಲ್ಲಿ ಹೋದಾಗ ಪ್ರಗತಿಪರ ರೈತರನ್ನ ವಿಸಿಟ್ ಮಾಡಿ ಅವ್ರ ಜೊತೆ ಸಂಪರ್ಕ ಮಾಡಿ ಅವ್ರ ಅನುಭವವನ್ನು ಬೇರೆ ರೈತರಿಗೂ ಸಹ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನನ್ನ ಇಲಾಖೆ ಅಧಿಕಾರಿಗಳು, ನಮ್ಮ ಟೀಮ್ ಎಲ್ಲ ಯೋಚನೆ ಮಾಡಿದ್ದು. ಅದೇ ರೀತಿ ಚಿಕ್ಕಬಳ್ಳಾಪುರದ ಪ್ರಗತಿ ಪರಿಶೀಲನಾ ಸಂದರ್ಭದಲ್ಲಿ ಗೌರಮ್ಮ ಮತ್ತು ನಂಜುಂಡೇಗೌಡರ ತೋಟಕ್ಕೆ ಬಂದು ಅವ್ರ ಜೊತೆ ಸ್ವಲ್ಪ ಅವರ ಅನುಭವವನ್ನು ನಾವು ತಿಳ್ಕೋಬೇಕು ಅನ್ನೋ ಕಾರಣದಿಂದ ಇಲ್ಲಿಗೆ ಬಂದಿದ್ದೀನಿ. ಇದನ್ನು ಹೀಗೆ ಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೀನಿ. ಇದು ಮುಂದುವರೆದು ಎಲ್ಲ ಜಿಲ್ಲೆಗೆ ಹೋದಾಗ ಇದೇ ರೀತಿ ಆ ಜಿಲ್ಲೆಯಲ್ಲಿ ಪ್ರಗತಿಪರ ರೈತರ ಜೊತೆ ಚರ್ಚೆ ಸಂವಾದವನ್ನು ನಾವು ಮುಂದುವರಿಸ್ತೀವಿ. ಗೌರಮ್ಮನವರೇ, ಈ 1 ಎಕರೆ 39 ಕುಂಟೆನಲ್ಲಿ ಇಷ್ಟೊಂದು ನೀವು ಒಂದು ಸಾಧನೆಗೆ ಬರಬೇಕಾದ್ರೆ ರೈತರಿಗೆ ಹೆಚ್ಚು ನಾನು ಮಾಡಬಹುದು ಅಂತ ಬರ್ಲಿಕ್ಕೆ ಪ್ರೇರೇಪಣೆ ಏನು? ಸರ್, ನಮ್ಮಪ್ಪ ನಮ್ಮಮ್ಮ ನಾವು ಮೂಲತಃ ರೈತರೇ, ಕೃಷಿ ಮಾಡ್ತಿದ್ವಿ. ಅಲ್ಲಿಂದ ನಾನು ಕಲ್ತಿದ್ದು, ನಾನು ಬೇರೆ ಏನು ಕಲ್ತಿಲ್ಲ ಸರ್. ಈ ತರ ಡಿವೈಡ್ ಮಾಡ್ಕೊಂಡಿದಿರಲ್ಲ, ಒಂದೊಂದು ತರಕಾರಿನೇ ಒಂದೊಂದು 2 ಕುಂಟೆ 3 ಕುಂಟೆ ಅಂತೇಳಿ, ಇದು ಹೆಂಗ್ ನಿಮ್ಗೆ ಯೋಚನೆ ಬಂತು? ಸರ್, ಸ್ಟಾರ್ಟಿಂಗ್ ಇದನ್ನ ಮಾಡಿದ್ವಿ. ಕಂಪನಿ ಸ್ವಲ್ಪ ಬೀಜ ತಂದು ಕೊಡ್ತು. ಆ ಕಂಪನಿ ಎಲ್ಲ ಬೇಕಿತ್ತು. ಮತ್ತೆ ಇಲ್ಲಿ ಬರೋ ಗ್ರಾಹಕರು, ಡಾಕ್ಟರ್ಗಳು, ಕಮಿಷನರ್ ಎಲ್ಲ ಬರ್ಬೇಕಾದ್ರೆ ಅವ್ರಿಗೂ ಎಲ್ಲ ಬೇಕಾಗಿತ್ತು. ಅವ್ರು ಒಂದೇ ತರಕಾರಿಗೆ ಬರೋದಕ್ಕಿಂತ ಎಲ್ಲ ಬೇಕಾಯ್ತಲ್ಲ. ಕಂಪನಿಗೆ ಒಂದೇ ತರಕಾರಿಗೆ ಒಂದೇ ಸೊಪ್ಪುಗಳು 4 ತರ ಸೊಪ್ಪಿಗೆ ಬರ್ಬೇಕಿದ್ದಾಗ ಅವಾಗ ಒಬ್ಬ ಕೆವಿಕೆಯಿಂದ ಒಬ್ಬ ಸ್ಟೂಡೆಂಟ್ ಅಲ್ಲಿಂದ ಬಸದ ಅಕ್ಕ ನೀನ್ ಹಿಂಗ್ ಮಾಡ್ಕೊಂತ ಐಡಿಯಾ ಕೊಡ್ತಾರೆ. ಬಟ್ ನನಗೂ ಅದೇ ಬೇಕಿತ್ತು. ಇದಕ್ಕೆ ನಿಮ್ಗೆ ಇಲಾಖೆ ಮತ್ತು RSK ನಲ್ಲಿ ಮತ್ತು ಸೈನ್ಸಿಸ್ಟ್ಗಳು ನಿಮ್ಗೆ ಸಹಾಯ ಆಗಿದೆ ಸರ್. ಅವರ ಬಂದು ತಿಳುವಳಿಕೆ ಕೊಟ್ಟಿದ್ದು, ನೀವು ಅವ್ರ ಬಗ್ಗೆ ಚರ್ಚೆ ಮಾಡಿದ್ದು, ಇದೆಲ್ಲ ನಿಮ್ಗೆ ಅನುಕೂಲ ಆಗಿ ಈ ತರದ ಒಂದು ಎಲ್ಲ ಸಮಗ್ರ ಕೃಷಿ ಮಾಡಲಿಕ್ಕೆ ಮತ್ತು ಒಂದೇ ಜಾಗದಲ್ಲಿ 4-5 ಬೆಳೆ ಬೆಳಿಲಿಕ್ಕೆ ಇದೆಲ್ಲ ಮಾಡಿದ್ದು ನಿಮ್ಗೆ ಅನುಕೂಲ ಆಗಿದೆ. ಕಂಪನಿ ಒಳ್ಳೆ ಉತ್ತಮವಾದ ನಾಟಿ ತಳಿ ಬೀಜ ತಂದು ಕೊಡ್ತು. ಈ ಬೀಜ ಎಲ್ಲ ನೀವು ಈ ಬೀಜ ನಿಗಮದಿಂದನೇ ತಗೋತೀರಾ ಅಥವಾ ಎಲ್ಲಿ ತಗೋತೀರಾ? ನಾಟಿ ಬೀಜ ಕೆಲವೊಂದು ನನ್ನ ಹತ್ರ ನಾನೇ ಸ್ವಲ್ಪ ತಂದ್ಕೊಡುತ್ತೆ ಕಂಪನಿ, ಆಮೇಲೆ ನಾನೇ ರೊಟೇಟ್ ಮಾಡ್ಕೊತೀನಿ. ನೀವೇನೇ ಅದನ್ನ ಬೀಜ ಉತ್ಪನ್ನ ಮಾಡ್ಕೊತೀರಾ? ಸೊ ಈಗ ಈ ಇಲಾಖೆಯಿಂದ ಏನಾದ್ರು ಸಹಾಯ ತಗೊಂಡಿದ್ದೀರಾ? ತಗೊಂಡಿದ್ದೀನಿ ಸರ್. ಅಲ್ಲಿ ಅಧಿಕಾರಿಗಳು ಬರ್ತಾರೆ, ಯಾವುದೇ ಟೈಮಲ್ಲಿ ಫೋನ್ ಮಾಡ್ಲಿ, ಅಕ್ಕ ಏನಾದ್ರು ಬೇಕಿತ್ತ ಅಂತಾರೆ. ಕೃಷಿ ಇಲಾಖೆ ತುಂಬಾ ಸಹಾಯ ಮಾಡ್ತಾರೆ. ಬಟ್ ಯಾರು ಉಪಯೋಗಿಸ್ಕೋತಾರೆ ಅವ್ರಿಗೆ ಉಪಯೋಗ ಬರುತ್ತೆ. ಉಪಯೋಗ ಪಡ್ಕೊಳ್ಳದೆ ಇದ್ದವರು ಏನು ಮಾಡಕ್ಕಾಗಲ್ಲ, ದೂರ್ಕೊಂಡು ಪತ್ರಿಕೆಗೆ ಹೇಳ್ಕೊಂಡು ಸುಮ್ನೆ ಇರ್ತಾರೆ. ಸರ್ಕಾರ ನಾವು ಹೀಯಾಳಿಸಬಾರ್ದು. ಪ್ರತಿಯೊಬ್ಬ ರೈತರ ಮನೆಗೆ ಹೋಗಿ ನಿಮ್ ಕಷ್ಟ ಏನು ಅಂತ ಕೇಳಕ್ ಆಗುತ್ತಾ ಸರ್? ಇಲಾಖೆ ಎಲ್ರಿಗೂ ಹಂಚ್ಕೊಂಡ್ಬೇಕು ತಾನೆ. ಅಧಿಕಾರಿಗಳು ಆಸಕ್ತಿ ಬೇಕು, ಯಾರಿಗೆ ಆಸಕ್ತಿ ಇದೆ ಅವ್ರಿಗೆ ಉಪಯೋಗ ಬರುತ್ತೆ. ಸರ್ಕಾರದ ಸೌಲಭ್ಯ ತಗೊಳ್ಳೋಂತ ಆಸಕ್ತಿ ಇರಬೇಕು. ಈ ತರದ ಗೊಬ್ಬರ ನೀವೇ ಇದಕ್ಕೆ ನಿಮ್ಗೆ ಈಗ ಯೂರಿಯಾ ಅಥವಾ ಕಾಂಪ್ಲೆಕ್ಸ್ ಇದನ್ನ ಹಾಕೋ ಬದಲು ಇದನ್ನ ಹಾಕೋದ್ರಿಂದ ಏನ್ ಡಿಫರೆನ್ಸ್ ಇದೆ ಸರ್? ಯೂರಿಯಾ ಕಾಂಪ್ಲೆಕ್ಸ್ ಹಾಕೋದ್ರಿಂದ ನನ್ನ ಸೊಪ್ಪುಗಳು ಬೇಗ ಹಾಳಾಗ್ತಾ ಇತ್ತು, ಬೇಗ ಹುಳ ಬೀಳ್ತಾ ಇತ್ತು, ಔಷಧಿ ಬೇಗ ಕೊಡ್ಬೇಕಾಗಿತ್ತು. ಇದ್ರಲ್ಲಿ ಏನಿಲ್ಲ, ಜೀವಾಮೃತ ತಿಂಗಳಿಗೆ 4 ಸರಿ ಜೀವಾಮೃತ ಸ್ಪ್ರೇ ಕೊಡ್ತೀನಿ, ಗೋಕುಪಾಮೃತ ಸ್ಪ್ರೇ ಕೊಡ್ತೀನಿ, ಮತ್ತೆ ಬೆಡ್ಡಿಗೆ ಮಾಡಿ ಅದ್ಮೇಲೆ ಆರಿಸ್ಬಿಡ್ತೀನಿ. ಸರಿ, ಬುಡುಗಳ ಹತ್ರ ಎಲ್ಲ ಗೊಬ್ಬರ ಹಾಕ್ತೀನಿ, ಎರೆಹುಳು ಗೊಬ್ಬರ ಹಾಕ್ತೀನಿ, ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ, ಜೀವಾಮೃತ ಗೋಕುಪಾಮೃತ ಎರಡಿಸ್ತೀನಿ, ಬೀಜ ಹಾಕ್ತೀನಿ. ಸೊ ಇದರಲ್ಲಿ ನಿಮಗೆ ಆಗುವಷ್ಟು ಇಳುವರಿ ಮತ್ತು ಕ್ವಾಲಿಟಿ ಗುಣಮಟ್ಟದ ತರಕಾರಿ ಬೆಳೀತಕ್ಕಂಥದ್ದು ನಮ್ಮ
ಸರ್ ದಪ್ಪ ಬರಲ್ಲ ಸರ್, ಗುಣಮಟ್ಟ ಚೆನ್ನಾಗಿದೆ. ಸಡನ್ ಆಗಿ ಒಂದು ಸ್ವಲ್ಪ ಸಿಕ್ಕೋದು ಗೊಬ್ಬರದಲ್ಲಿ ಮಾತ್ರ ಇದಾಗುತ್ತೆ. ಈ ಗೊಬ್ಬರದಲ್ಲಿ ಸೊ ಆರೋಗ್ಯಕರವಾದಂಥ ನಿಮ್ಮ ತರಕಾರಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ವರ್ಷದಲ್ಲಿ ಈ 2 ಎಕರೆ ಒಳಗಡೆ ಎಷ್ಟು ಆದಾಯ ಮಾಡಿ ಅನುಭವ ಇದೆ ನಿಮಗೆ? ಸರ್ ನಮಗೆ ಕೆಲಸ ಜಾಸ್ತಿ, ಆದಾಯನೂ ಜಾಸ್ತಿ, ಸರಿನಾ? ಯಾವುದೇ ಅಲ್ಲಿ ಕೆಲಸ ಕಮ್ಮಿ, ಯಾವುದು ಕೆಲಸ ಇಲ್ಲದೆ ಆದಾಯ ಬರಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸರ್, ಖರ್ಚು ಕಮ್ಮಿ ಸರ್, ಇರೋದನ್ನ ಹೇಳುವ ಖರ್ಚು ಕಮ್ಮಿ. ಎಷ್ಟು ನೀವು ಖರ್ಚು ಮಾಡ್ತೀರಾ ಇವೆಲ್ಲ ಬೆಳಿಲಿಕ್ಕೆ? ಸರ್ ತಿಂಗಳಿಗೆ ಒಂದು 10-15 ಲೇಬರ್ ಅಂತಂದ್ರೆ ಒಂದು 12ರಿಂದ 10 ಸಾವಿರ ಹೋಗುತ್ತೆ. 5 ಲಕ್ಷ ಆ ಮಟ್ಟದಲ್ಲಿ ಉಳಿಸಬಹುದು ಸರ್. 5 ಲಕ್ಷ 5 ಲಕ್ಷ ಉಳಿಸಬಹುದು. ಮಿನಿಮಮ್ 5 ಲಕ್ಷ, ಮ್ಯಾಕ್ಸಿಮಮ್ ಹೋದಾಗ ಒಂದು ಸ್ವಲ್ಪ ಜಾಸ್ತಿ ಸಿಕ್ಕಿದಾಗ ಆಗ್ಬೋದು. ಸೊ ಅಲ್ಲಿಗೆ ಎಷ್ಟು ವರ್ಷದಿಂದ ಒಂದು ಸ್ಥಿತಿಗೆ ಬರಲಿಕ್ಕೆ ನೀವು ಇದಾಯ್ತು? ಸರ್ 18ರ ಮೇಲೆ ಸರ್, ಕಂಪನಿ ಸಿಕ್ಕಿದ ಮೇಲೇನೆ 2018ನೇ ಇಸ್ವಿ ಮೇಲೆ ಗೌರಮ್ಮ ಪ್ರಾರಂಭ ಮಾಡಿದ್ದು ಯಾವಾಗ ನೀವು? ಸರ್ 12ರಲ್ಲಿ ಪ್ರಾರಂಭ ಮಾಡಿ 6 ವರ್ಷಕ್ಕೆ ನೀವು ಒಂದು ಮಟ್ಟಕ್ಕೆ ತಲುಪಿದ್ರ. ನಿಂಬೆಹಣ್ಣು ಮತ್ತೆ ಬೆಲ್ಲ ಹಣ್ಣುಗಳು ಹಾಕಿದೀನಿ ಸರ್. ಇದೇನಕ್ಕೆ ಉಪಯೋಗಿಸ್ತೀರಿ ಸರ್? ಇದು ಗಿಡಕ್ಕೆ ಸ್ಪ್ರೇ ಕೊಡ್ತೀನಿ ಸರ್, ಒಳ್ಳೆ ಹೂ ಕಚ್ಚುತ್ತದೆ ಮತ್ತೆ ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಇಳುವರಿ ಚೆನ್ನಾಗಿ ಕೊಡುತ್ತೆ ಮತ್ತು ರೋಗ ಇದೆಲ್ಲ ಕಂಟ್ರೋಲ್ ಆಗುತ್ತೆ ಸ್ಪ್ರೇ ಮಾಡಿದ್ರೆ. ಇದರಲ್ಲಿ ರಸ ತೆಗೆದು ರಸ ಫಿಲ್ಟರ್ ಮಾಡ್ಕೊಂತೀನಿ ಸರ್. ಮಾಡ್ಕೊಂಡು ಮಾಡ್ತೀರಾ? ಇದು ಎಷ್ಟು ದಿವಸ ಹಾಕ್ತೀರಾ ಇದನ್ನ? ಸರ್ ಒಂದು 11 ದಿವಸ ಹಾಕ್ತೀನಿ ಸರ್, ಆಮೇಲೆ ಫಿಲ್ಟರ್ ಆಗುತ್ತೆ. ಇನ್ನು ಚೆನ್ನಾಗಿ ಕೊಳಿಬೇಕು ಅಂತಂದ್ರೆ ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ. 11 ದಿವಸ 15 ದಿವಸ ಆದ್ರೆ ಇನ್ನೂ ಒಳ್ಳೇದು. ನಿಮ್ಮ ತಂದೆ ತಾಯಿಯಿಂದ ರೈತರ ಕೃಷಿ ಇದು ಹೆಚ್ಚಿಗೆ ನಿಮ್ಗೆ ಆಸಕ್ತಿ ಹುಟ್ಟು, ಅದಾದ್ಮೇಲೆ ಬದುಕಿಗೆ ಆರ್ಥಿಕವಾಗಿ ನಾವು ಸಾಧನೆ ಮಾಡಬೇಕು ಅನ್ನೋದ್ರಿಂದ ಒಂದೊಂದು ಹಂತವಾಗಿ ಇಲಾಖೆಗಳ ಸಹಕಾರ ಚೆನ್ನಾಗಿ ಸಿಕ್ಕಿದೆ. ಬಟ್ ಎಲ್ಲ ಪ್ರೋತ್ಸಾಹ ಇದೆಲ್ಲ ತಗೊಂಡು ನೀವು ಗಂಡ ಹೆಂಡತಿ ಇಬ್ಬರು ಜೊತೆ ಸೇರಿ ಭಾಳ ಯಶಸ್ವಿಯಾಗಿ ಪ್ರಗತಿಪರ ರೈತರು ತಗೊಂಡಿದ್ರೆ. ಪ್ರಶಸ್ತಿ ಏನೇನು ಸಿಕ್ಕಿದೆ ನಿಮಗೆ? ಸರ್ ಇಲಾಖೆಯಿಂದ ಆತ್ಮ ಯೋಜನೆ ಸಿಕ್ಕಿದೆ, ಸಂಪನ್ಮೂಲ ವ್ಯಕ್ತಿಯಾಗಿ ಕರೀತಾರೆ, ಆಗಾಗ ಎಲ್ಲ ಅವಾರ್ಡ್ ಸಿಕ್ಕಿದೆ ಸರ್. ಇದೀನ ಕೃಷಿ ಮಂತ್ರಿಗಳಾದಂತ ಚೆಲುವರಾಯ ಸ್ವಾಮಿಗಳು ನಮ್ಮ ತೋಟಕ್ಕೆ ಬಂದಿದ್ರು. ನಮಗೆ ಒಂಥರ ಖುಷಿ ಆಗ್ತಿದೆ. ಸಾವಯವ ಕೃಷಿ ಅನ್ನೋದಕ್ಕೆ ಅವರು ಒಂದು ಏನು ಯಾವ ತರ ಮಾಡ್ತಾರೆ, ಅದು 2 ಎಕರೆಯಲ್ಲಿ ಅಂತೇಳಿ ಅವರು ನೋಡಕ್ಕೆ ನಮ್ಮ ತೋಟಕ್ಕೆ ಬಂದಿದ್ರು. ಸ್ವಾವಲಂಬಿಗಳಾಗಬೇಕು, ಪ್ರತಿಯೊಬ್ಬ ಮನುಷ್ಯನು ಅನುಕೂಲಕರವಾಗಿ ಸಿಕ್ಕಿದ್ರೆ ಒಳ್ಳೇದಲ್ವೇ ಸಮಾಜಕ್ಕೆ. ನನಗೆ ಖುಷಿ ಆಗ್ತಿದೆ, ಯಾಕಂದ್ರೆ ಎಲ್ಲಾ ತೋಟಗಳು ಬಿಟ್ಟು ನಮ್ಮ ತೋಟಕ್ಕೆ ಬಂದ್ರಲ್ಲ, ಅದಕ್ಕೆ ಅವರಿಗೆ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೋಡಿದ್ರಲ್ಲ ರೈತ ಬಂಧುಗಳೇ, ನಾವು ಇವತ್ತಿನ ಈ ವಿಸಿಟ್ ಗೌರಮ್ಮನವರ ಮತ್ತು ಅವರ ಪತಿಯಾದಂಥ ನಂಜುಂಡೇಗೌಡರ ಜೊತೆ ನಾವು ಸಂಪರ್ಕ ಮಾಡಿದ ಉದ್ದೇಶ, ಮುಂದುವರೆದು ನಾವು ಬೇರೆ ರಾಷ್ಟ್ರದ ಎಲ್ಲ ರೈತರು ಈ ರೀತಿ ಪ್ರಗತಿಪರ ರೈತರ ವಿಚಾರವನ್ನು ತಿಳ್ಕೊಂಡು ಅವರು ಈ ರೀತಿ ಪ್ರಗತಿಯನ್ನು ಸಾಧಿಸ್ಬೋದು, ಅವರಿಗೆ ಈ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಯಾವ ರೀತಿ ಕೃಷಿನಲ್ಲಿ ನಾವು ಸಾಧನೆಯನ್ನು ಮಾಡ್ಬೋದು, ಈ ಆತ್ಮಹತ್ಯೆ ಇವೆಲ್ಲ ಹೊರಗಡೆ ಬರ್ಬೋದು, ನಾವು ಆರ್ಥಿಕವಾಗಿ ಒಂದು ಸುಸ್ಥಿರತೆಗೆ ಬರಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ರೈತರಿಂದಲೇ ತಿಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಮಾಡಬೇಕು ಅಂತ ನನಗೆ ಆಸಕ್ತಿ. ನಾನು ಸಹ ಕಡೆ ಈ ರೀತಿ ಭೇಟಿ ಮಾಡಿ ಅವರಿಂದ ಕೆಲವರಿಗೆ ವಿಚಾರವನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ. ಬಟ್ ನಮ್ಮ ಅಧಿಕಾರಿಗಳಾಗಲಿ ಅಥವಾ ಯಾರೇ ಶಾಸಕರಾಗಲಿ ಯಾವುದೇ ಮಂತ್ರಿಗಳಾಗಲಿ ಈ ಥರ ಅಗ್ರಿಕಲ್ಚರ್ ಈ ಕೃಷಿ ಇಲಾಖೆಯಲ್ಲಿ ಸೊ ನಾವು ಕೃಷಿಯನ್ನು ಮಾಡೋದ್ರಿಂದ ಸೊ ಕೃಷಿಯಿಂದ ನಷ್ಟ ಅನ್ನೋದನ್ನು ಬಿಟ್ಟು ಕೃಷಿ ಲಾಭದಾಯಕವಾಗಿ ಮಾಡಬಹುದು ಅನ್ನೋದನ್ನು ಸತ್ಯವನ್ನು ತಿಳಿಸ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಉದ್ದೇಶ. ಸೊ ಇದು ಇವತ್ತಿಗೆ ಮೊದಲನೇ ಕಾರ್ಯಕ್ರಮ. ಅಂದರೆ ಸಾಕಷ್ಟು ಕಾರ್ಯಕ್ರಮಗಳಾದ ನಮ್ಮ ಈ ಗೌರ್ಮೆಂಟು ಪ್ರಾರಂಭ ಮಾಡಿದ ಮೇಲೆ ನಾನು ಅನೇಕ ಜಿಲ್ಲೆ ಪ್ರವಾಸ ಮಾಡಿದ್ದೀನಿ, ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೀನಿ, ಪ್ರಗತಿ ರೈತರ ಜೊತೆ ವಿಸಿಟ್ ಮಾಡಿದ್ದೀನಿ. ಆದರೆ ನೂತನವಾಗಿ ಇದನ್ನು ಕಂಟಿನ್ಯೂಟಿ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಈ ವರ್ಷದಲ್ಲಿ ಇದು ಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಮ್ಮನವರು ನಂಜುಂಡೇಗೌಡರ ತೋಟಕ್ಕೆ ಬಂದಿದ್ದೀನಿ. ಇದು ಇನ್ನು ಮುಂದುವರೆದು ಸಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ನಿರಂತರವಾಗಿ ಸಂಪರ್ಕ ಮಾಡಿ ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.